ಇನ್ನು ನನ್ನ ಮನೆಯ ಬೆಡ್ರೂಮ್ನಲ್ಲಿ ಡೈರಿ ಸಿಕ್ಕಿದೆ ಅನ್ನುವಂಥದ್ದೇ ಸುಳ್ಳು ವಿಚಾರ ಅಂತ ಹೇಳಿ ಐಟಿ ಅಧಿಕಾರಿಗಳಿಗೆ ಎಂಎಲ್ಸಿ ಗೋವಿಂದರಾಜ್ ಅವರು ಈ ಹಿಂದೆ ಉತ್ತರವನ್ನ ಕೊಟ್ಟಿದ್ರು. ಅವ್ರು ಏನು ಉತ್ತರ ಕೊಟ್ಟಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಟಿವಿ9ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಆದರೆ ತನಿಖೆ ಸಂದರ್ಭದಲ್ಲಿ ಏನು ಉತ್ತರ ಕೊಟ್ಟಿದ್ರು ಅಂತ ಹೇಳಿ ರಾಷ್ಟ್ರೀಯ ಮಾಧ್ಯಮದಲ್ಲಿ ಬಿಡುಗಡೆಯಾಗಿದ್ದಂತ ಈ ಡೈರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ದಾಖಲೆ ನಂಬರ್ A/KG/03 ಅಂದ್ರೆ ಡೈರಿ ಸಂಬಂಧಕ್ಕೆ ವಿಚಾರಣೆಗೆ ಸಂಬಂಧಪಟ್ಟಂತೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಟಿವಿ9ಗೆ ಉನ್ನತ ಮೂಲಗಳಿಂದ ಲಭ್ಯ ಆಗಿರುವಂತಹ ಮಾಹಿತಿ ಇದು. ಅವ್ರು ಏನ್ ಸ್ಪಷ್ಟನೆ ಕೊಟ್ಟಿದ್ರು ಅನ್ನುವಂಥದ್ದು. ಐಟಿ ಸಿಬ್ಬಂದಿಗೆ ಗೋವಿಂದರಾಜ್ ಅವರು 2 ಬಾರಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ನೀಡಿದ್ರು. ಹಾಗೆ ಟಿವಿ9ಗೆ ಗೋವಿಂದರಾಜ್ ಅವರು ನೀಡಿದಂತ 2ನೇ ಸ್ಪಷ್ಟನಾ ಉತ್ತರದ ವಿವರ ಈ ರೀತಿಯಾಗಿದೆ. ಜಪ್ತಿಗೈದಿರುವಂತಹ ಡೈರಿ ನನ್ನದಲ್ಲ ಅಂತ ಹೇಳಿ ಅವರು ಹಲವಾರು ಬಾರಿ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಡೈರಿಯಲ್ಲಿರುವಂತಹ ಮಾಹಿತಿಯ ಬಗ್ಗೆ ಕೂಡ ನನಗೆ ಏನೂ ಕೂಡ ಗೊತ್ತಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನ ನೀಡಿದ್ರು. ಇದು ನನಗೆ ಸೇರದಂತಹ ಡೈರಿ, ಹಾಗಾಗಿ ಇದ್ರ ಬಗ್ಗೆ ನಾನು ಪ್ರತಿಕ್ರಿಯಿಸೋದಕ್ಕೆ ಸಾಧ್ಯವಿಲ್ಲ. ಜೊತೆಗೆ ನನ್ನ ಬೆಡ್ರೂಮ್ನಲ್ಲಿ ಡೈರಿ ಸಿಕ್ಕಿತ್ತು ಅನ್ನುವಂತಹ ನಿಮ್ಮ ಮಾಹಿತಿ ಏನಿದೆ ಅದು ಸುಳ್ಳು. ಯಾಕಂತ ಅಂದ್ರೆ ಬೆಡ್ರೂಮ್ನಲ್ಲಿ ಡೈರಿ ಜಪ್ತಿ ಮಾಡಿದ್ದೀವಿ ಅಂತ ನೀವು ಹೇಳಿದಂತಹ ಸಂದರ್ಭದಲ್ಲಿ ಅಥವಾ ನೀವು ಜಪ್ತಿ ಮಾಡಿದಂತಹ ಸಂದರ್ಭದಲ್ಲಿ ನಾನು ಇರಲೇ ಇಲ್ಲ. ನೀವು ಡೈರಿ ಜಪ್ತಿ ಮಾಡಿದ್ದು ಅನ್ನುವಂಥ ಸಮಯದಲ್ಲಿ ನಾನು ಮನೇಲಿರಲಿಲ್ಲ ಅಂತ ಹೇಳಿ ಐಟಿ ಅಧಿಕಾರಿಗಳಿಗೆ ಸ್ಪಷ್ಟಪಡಿಸಿದ್ರು ಎಂಎಲ್ಸಿ ಗೋವಿಂದರಾಜು ಅಂತ ಹೇಳಿ ತಿಳಿದು ಬಂದಿದೆ. ನನ್ನ ಬೆಡ್ರೂಮ್ನಲ್ಲಿಯೇ ಡೈರಿ ಸಿಕ್ಕಿತ್ತು ಅಂತ ಅದು ಹೇಗೆ ಹೇಳ್ತೀರಾ ಅಂತ ಹೇಳಿ ವಿಚಾರಣೆ ವೇಳೆ ಐಟಿ ಅಧಿಕಾರಿಗಳನ್ನೇ ಗೋವಿಂದರಾಜು ಅವರು ಪ್ರಶ್ನಿಸಿದ್ರು ಅಂತ ಹೇಳಿ ತಿಳಿದು ಬಂದಿದೆ.